My dear students, welcome to DCE Digital Learning. ನನ್ನ ಹೆಸರು ನರಸಪ್ಪ PR, ಸಹಾಯಕ ಪ್ರಾಧ್ಯಾಪಕನಾಗಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಚಿಂತಾಮಣಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ ನಂಬರ್ 37ನಲ್ಲಿ ಫಸ್ಟ್ BComಗೆ ಸಂಬಂಧಪಟ್ಟ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರತಕ್ಕಂಥ UABD1 ವಿಷಯದಲ್ಲಿ 4ನೇ ಯೂನಿಟ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂಡ್ ಸ್ಕ್ಯೂನೆಸ್ ಈ ಚಾಪ್ಟರ್ಗೆ ಬರತಕ್ಕಂಥ ಕಾನ್ಸೆಪ್ಟ್ಸು ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್ ಅಂಡರ್ ಡಿಸ್ಕ್ರೀಟ್ ಸೀರೀಸ್. ಇದನ್ನು ನೋಡೋಣ, ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಎಸ್, ಲೆಟ್ ಅಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್ ಅಂಡ್ ಆನ್ಸರ್. ಕಂಪ್ಯೂಟೇಷನ್ ಆಫ್ ಮೀನ್ ಡಿವಿಯೇಷನ್ ಅಂಡರ್ ಡಿಸ್ಕ್ರೀಟ್ ಸೀರೀಸ್. ಅಗೈನ್ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಎರಡು ಮೆಥಡ್ ಅನ್ನು ಫಾಲೋ ಮಾಡೋದು, ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಸೇಮ್ ಫಾರ್ಮುಲಾ, ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಮಾಡ್ಯುಲರ್ ಡಿ ಜೊತೆಗೆ ಫ್ರೀಕ್ವೆನ್ಸಿ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿ ಬಂದಿರೋ ಟೋಟಲ್ ಸಿಗ್ಮಾ ಎಫ್ ಮಾಡ್ಯುಲರ್ ಡಿ ಬೈ ಎನ್. ಡಿನ ಸೇಮ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಥವಾ ಮೀಡಿಯನ್ ಅಥವಾ ಮೋಡಿಂದ ಮಾಡ್ತೀವಿ. ಎನ್ ಈಸ್ ಈಕ್ವಲ್ ಟು ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಕೋಎಫಿಷಿಯಂಟ್ ಬಂದು ಸೇಮ್. ಮೀನ್ ಇಂದ ಮಾಡಿದಾಗ ಎಮ್ ಡಿ ಬೈ ಮೀನ್, ಮೀಡಿಯನ್ ಇಂದ ಮಾಡಿದಾಗ ಎಮ್ ಡಿ ಬೈ ಮೀಡಿಯನ್, ಮೋಡಿಂದ ಮಾಡಿದಾಗ ಎಮ್ ಡಿ ಬೈ ಮೋಡ್. ಸ್ಟೆಪ್ಸ್ ನಿಮಗೆ ಗೊತ್ತಿರೋದೆ, ಕಂಪ್ಯೂಟ್ ಆವರೇಜ್, ಅದೇ ಎಕ್ಸ್ ಬಾರ್ ಅಥವಾ ಮೀಡಿಯನ್ ಅಥವಾ ಮೋಡ್ ಮಾಡಿ. ದೆನ್ ಟೇಕ್ ದ ಡಿವಿಯೇಷನ್ಸ್ ಆಫ್ ಐಟಮ್ಸ್ ಫ್ರಮ್ ಆವರೇಜ್ ಇಗ್ನೋರಿಂಗ್ ಸೈನ್ಸ್ ಅಂಡ್ ಡಿನೋಟ್ ಇಟ್ ಬೈ ಮಾಡ್ಯುಲರ್ ಡಿ. ಹಾಗೇನೆ ಮೂರನೇ ಸ್ಟೆಪ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಯುಲರ್ ಡಿ ಬೈ ದ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್. ಅಲ್ಲಿರೋ ಎಫ್ ಮಾಡ್ಯುಲರ್ ಡಿ ಎರಡು ಕಾಲಮ್ ಅನ್ನು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡಿಡಿ, ಅದು ಎಫ್ ಡಿ ಬರುತ್ತೆ. ದೆನ್ ಕಂಪ್ಯೂಟ್ ದ ಟೋಟಲ್ ಆಫ್ ಪ್ರಾಡಕ್ಟ್ ಆಫ್ ಫ್ರೀಕ್ವೆನ್ಸೀಸ್ ಅಂಡ್ ಡಿವಿಯೇಷನ್ಸ್. ಅಂದ್ರೆ ಎಫ್ ಅಂಡ್ ಮಾಡ್ಯುಲರ್ ಡಿ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಮಾಡ್ಯುಲರ್ ಡಿ ಬರುತ್ತೆ. ಅಪ್ಲೈ ದ ಫಾರ್ಮುಲಾ. ದೆನ್ ದೇರ್ ಈಸ್ ಒನ್ ಮೋರ್ ಮೆಥಡ್, ಇಂಡೈರೆಕ್ಟ್ ಮೆಥಡ್. ಇದನ್ನ ಯಾವಾಗ ಅಪ್ಲೈ ಮಾಡ್ತೀವಿ? ಯಾವಾಗ ಮೀನ್ ಮೀಡಿಯನ್ ಮೋಡ್ ಫ್ರಾಕ್ಷನ್ಸ್ ಬಂದ್ರೆ ಮಾತ್ರ. ಇಲ್ಲಿ ಸಿಗ್ಮಾ ಎಕ್ಸ್ ಎ ಬದಲು ಸಿಗ್ಮಾ ಎಫ್ ಎಕ್ಸ್ ಎ ಬರುತ್ತೆ. ಎಫ್ ಎಕ್ಸ್ ಬಿ ಮೈನಸ್ ಸಿಗ್ಮಾ ಎಫ್ ಎ ಮೈನಸ್ ಸಿಗ್ಮಾ ಎಫ್ ಬಿ ಮಲ್ಟಿಪ್ಲೈಡ್ ಬೈ ಮೀನ್ ಅಥವಾ ಮೀಡಿಯನ್ ಆರ್ ಮೋಡ್ ಡಿವೈಡೆಡ್ ಬೈ ಎನ್. ಇದು ಸ್ಟೆಪ್ಸ್. ನಾವು ಕ್ಲೀನ್ ಆಗಿ ಒಂದ್ಸಲ ನೋಡ್ಕೊಂಡ್ರೆ ಸ್ಟೆಪ್ಸ್ ಗೊತ್ತಾಗುತ್ತೆ, ಅಪ್ಲೈ ಮಾಡಬಹುದು. ದೆನ್ ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಇಂಡೈರೆಕ್ಟ್ ಮೆಥಡ್ ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್. ಸ್ಟೆಪ್ಸ್ ಇದೆ, ಒಂದೊಂದೇ ಮಾಡ್ಕೊಂಡು ಹೋಗ್ಬೋದು. ದೆನ್ ಡಿಸ್ಕ್ರೀಟ್ ಸೀರೀಸ್ ಒಂದು ಪ್ರಾಬ್ಲಮ್ ನೋಡ್ಬೋಣ. ಕಂಪ್ಯೂಟ್ ಮೀನ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್. ನೆನ್ಪಿಟ್ಕೋಬೇಕು ನೀವು, ಮೀನ್ ಮೀಡಿಯನ್ ಮೋಡ್. ಓಕೆ, ಒಂದು ಸ್ಮಾಲ್ ಡೌಟ್ ಬರುತ್ತೆ ನಮಗೆ. ಇಫ್ ದ ಪ್ರಾಬ್ಲಮ್ ಸೇಸ್ ಕಂಪ್ಯೂಟ್ ಮೀನ್ ಡಿವಿಯೇಷನ್, ಯಾವುದರಿಂದ ತಗೋಬೇಕು? ಮೀನಿಂದ ತಗೋಬೇಕಾ, ಮೀಡಿಯನ್ ಇಂದ ತಗೋಬೇಕಾ, ಮೋಡ್ ಇಂದ ತಗೋಬೇಕಾ ಡಿವಿಯೇಷನ್? ಸೊ ದಿಸ್ ಈಸ್ ದ ಡೌಟ್ ವಿಚ್ ವಿ ಕ್ಯಾನ್ ಅರೈಸ್. ಇಲ್ಲಿ ಇಟ್ ಈಸ್ ಲೆಫ್ಟ್ ಯುವರ್ ಡಿಸ್ಕ್ರಿಷನ್. ಮೀನಿಂದ ಆದ್ರೂ ಮಾಡಬಹುದು, ಮೀಡಿಯನ್ ಇಂದ ಆದ್ರೂ ಮಾಡಬಹುದು, ಅಥವಾ ಮೋಡ್ ಇಂದ ಆದ್ರೂ ಕೂಡ ಮಾಡಬಹುದು. If we are able to take any one of these three for taking deviations to compute mean deviation, it is allowed. But majority times ಅಲ್ಲಿ ಜಾಸ್ತಿ ಜನರು ಮೀನ್ ಅನ್ನ ತಗೋತಾರೆ, ಇನ್ನು ಕೆಲವರು ಮೀಡಿಯನ್ ಅನ್ನ ತಗೋತಾರೆ. ಮೋಡ್ ಜಾಸ್ತಿ ಜನ ತಗೊಳ್ಳಲ್ಲ. ತಗೋಬಾರ್ದು ಅಂತ ರೂಲ್ಸ್ ಏನಿಲ್ಲ. ದೇರ್ ಈಸ್ ನೋ ಸಚ್ ಕೈಂಡ್ ಆಫ್ ರೂಲ್ಸ್ ಇದನ್ನೇ ತಗೋಬೇಕು ಅಂತ. ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಫ್ರಮ್ ಮೀನ್, ಫ್ರಮ್ ಮೀಡಿಯನ್, ಫ್ರಮ್ ಮೋಡ್ ಅಂತ ಹೇಳಿದಾಗ ಅವ್ರು ಏನ್ ಹೇಳಿರ್ತಾರೋ we have to consider the same for taking deviations. If not, we can take any one. Okay. Now marks are given 10, 20, 30, 40, 50, 60. Number of students, frequency ide, marks ide. This is definitely discrete series. Computation of mean deviation and coefficient of mean deviation from mean. ಯಾವ್ದ್ರಿಂದ ಮಾಡ್ತೀವಿ? ಮೀನ್ ಇಂದ. ಡೈರೆಕ್ಟ್ ಮೆಥಡ್ ಮಾಡೋಣ. ಡೈರೆಕ್ಟ್ ಮೆಥಡ್ ಮಾಡಿದಾಗ how it comes? We can calculate mean deviation by solving the problem. Now take up first one. Now marks na x anta ಕರೀತೀವಿ. This is discrete series. Discrete series. Discrete series ಅಲ್ಲಿ x marks na x ಅಂತ ತಗೋತೀವಿ. It is 10, 20, 30, 40, 50 and 60. Then number of students are called frequency. Please take it as it is. If it is a simple frequency, ಅದೇನಾದ್ರೂ ಅಕಸ್ಮಾತ್ ಸಿಂಪಲ್ ಫ್ರೀಕ್ವೆನ್ಸಿ ಎಲ್ಲ CF ಆಗಿದ್ರೆ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದು ಸಿಂಪಲ್ ಫ್ರೀಕ್ವೆನ್ಸಿನೇ. 22, ನೆಕ್ಸ್ಟ್ 35, 20, 13 and finally 12. This is the problem given. X ತಗೊಂಡಿದ್ದೀನಿ, ಫ್ರೀಕ್ವೆನ್ಸಿ ತಗೊಂಡಿದ್ದೀನಿ. ಫಸ್ಟ್ ಫೈಂಡ್ ದ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಯು ವಿಲ್ ಗೆಟ್ n. ಇದನ್ನೆಲ್ಲ ಟೋಟಲ್ ಮಾಡಿ 120 ಬಂತು. ಸೊ ನೌ n is equal to 120. ನಮಗೆ ಡಿವಿಯೇಷನ್ಸ್ ತಗೋಬೇಕಾದ್ರೆ ಮೀನ್ ಇಂದ ತಗೋಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಮೀನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ಮೀನ್? ಸಿಗ್ಮಾ ಎಫ್ ಎಕ್ಸ್ ಬೈ ಎನ್.
ಎಕ್ಸ್ ಬಾರ್ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ಮಾಡ್ತಿದ್ದೀನಿ ನಾನು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಹಿಯರ್ ಈಸ್ ಎಕ್ಸ್ ಅಂಡ್ ಹಿಯರ್ ಈಸ್ ಎಫ್. ಎಫ್ ಅಂಡ್ ಎಕ್ಸ್ ಕಾಲಮ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಫ್ ಎಕ್ಸ್. ಮಲ್ಟಿಪ್ಲೈ ಮಾಡಿ 10 into 18 180. 22 multiplied by 20 22 into 20 440. ಹಾಗೆ ಮಾಡ್ತಾ ಬನ್ನಿ. 30 into 35 1050. 40 into 20 800. 40 into 20 800. 50 into 13 650. 12 into 60 it is 720. ಎಫ್ ಎಕ್ಸ್ ಬಂತು. ಇದನ್ನು ಟೋಟಲ್ ಮಾಡಿ. ಸಿಗ್ಮಾ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲ ಪ್ಲಸ್ ಇದೆ, ಟೋಟಲ್ ಮಾಡಿ 3840 ಬಂತು. ಎಕ್ಸ್ ಬಾರ್ ಮಾಡ್ಬೋದು ನಾವೀಗ. ಯು ಕ್ಯಾನ್ ಅಪ್ಲೈ ದ ಫಾರ್ಮುಲಾ. 3840 ಬೈ ವಾಟ್ ಈಸ್ ಎನ್ 120. ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್. ಇಟ್ ಈಸ್ 32. It is 32. 3840 by 120, that is arithmetic mean is equal to 32. 32 ಬಂತು. 32 ಇಂದ ನಾವೀಗ deviations ತಗೋಬೇಕು. x we have to calculate deviations. Deviations calculate ಮಾಡಬೇಕಾದ್ರೆ we want modular d. We want modular d. Modular d calculate ಮಾಡಬೇಕು ನಾವು. Modular d is equal to x minus mean. ಇಲ್ಲಿ ಬಂದಿದೆ mean. x minus mean. ಇಲ್ಲಿ x ಇದೆ, mean ಅಲ್ಲಿ 32 ಇದೆ. Ignore plus or minus signs. ಮೈನಸ್ ಮಾಡಿ. 10 minus 32 minus 22 ಬರುತ್ತೆ. ಮೈನಸ್ ಬಿಟ್ಬಿಡಿ, 22 ಮಾತ್ರ ಬರುತ್ತೆ. 20 minus 32 minus 12 ಬರುತ್ತೆ. ಪ್ಲೀಸ್ ನೆಗ್ಲೆಕ್ಟ್ ಮೈನಸ್ ಅಂಡ್ ಪುಟ್ 12. 30 minus 32 minus 2, but 2 ಮಾತ್ರ ಬರೆಯೋಣ. 40 minus 32 plus 8. Then 50 minus 32 plus 18. 60 minus 32 plus 28. ಮಾಡ್ಯುಲಾರಿಟಿ ಬಂತು. ಮಾಡ್ಯುಲಾರಿಟಿ ಬಂದ್ಬಿಟ್ರೆ ನಮ್ಮ ಫಾರ್ಮುಲಾ ಏನಿರುತ್ತೆ? ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಎಫ್ ಇಂಟು ಮಾಡ್ಯುಲಾರಿಟಿ. ಎಫ್ ಇಂಟು ಮಾಡ್ಯುಲಾರಿಟಿ ಮಾಡ್ಕೋಬೇಕು ನಾವು. ಒನ್ ಮೋರ್ ಕಾಲಮ್ ಈಸ್ ರಿಕ್ವೈರ್ಡ್. ನಾವು ಒನ್ ಮೋರ್ ಕಾಲಮ್ ಈಸ್ ರಿಕ್ವೈರ್ಡ್. ವಾಟ್ ಫಾರ್ ಇಟ್ ಈಸ್? ಇಟ್ ಈಸ್ ಎಫ್ ಮಲ್ಟಿಪ್ಲೈಡ್ ಬೈ ಮಾಡ್ಯುಲಾರಿಟಿ. ಎಫ್ ಕಾಲಮ್ ಇಲ್ಲಿದೆ, ಮಾಡ್ಯುಲಾರಿಟಿ ಕಾಲಮ್ ಇಲ್ಲಿದೆ. ಮಲ್ಟಿಪ್ಲೈ ಮಾಡಿ. 18 ಇಂಟು 22 396. 22 into 12 264. 35 into 2 70. Then 20 into 8 160. Then 13 into 18 234. Then 28 into 12 multiplied ಮಾಡಿದ್ರೆ 336 ಬಂತು. ಎಫ್ ಇಂಟು ಮಾಡ್ಯುಲರ್ ಡಿ ಬಂತು. ಸಿಗ್ಮಾ ಎಫ್ ಇಂಟು ಮಾಡ್ಯುಲರ್ ಡಿ ಇಸ್ ಈಕ್ವಲ್ ಟು ಎಲ್ಲ ಟೋಟಲ್ ಮಾಡಿ. ಇಟ್ ಈಸ್ 1460. 1460 ಬಂತು. ಸೊ ದಿಸ್ ಈಸ್ ಹೌ ಟೇಬಲ್ ಈಸ್ ಕ್ಯಾಲ್ಕುಲೇಟೆಡ್. ಸಾಧ್ಯವಾದಷ್ಟು ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಟೇಬಲ್ನ ಹಾಕೊಂಡ್ರೆ, ಸ್ಕೇಲು ಪೆನ್ಸಿಲ್ ತಗೊಂಡು ಟೇಬಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ದಿಸ್ ವಿಲ್ ಬಿ ಲುಕಿಂಗ್ ನೈಸ್, ನೀಟಾಗಿರುತ್ತೆ. ಈ ಥರ ಸ್ಕೇಲು ಸಫಿಷಿಯೆಂಟ್ ಆಗಿ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ ನೀಟಾಗಿ ಬರ್ಕೊಂಡ್ರೆ ಚೆನ್ನಾಗಿದೆ. Statistics always says presentation of data in a beautiful manner, which is definitely easily understood by a layman also. So idu kelsa. Then apply the formula. ಏನು ಫಾರ್ಮುಲಾ ಬೇಕು? mean deviation is equal to summation f into modularity by n. Summation modularity ಇಲ್ಲಿದೆ 1460 divided by what is n? 120. 120 divide ಮಾಡಿ. you will get the answer 12.1667 is the answer. 16666 ಬರುತ್ತೆ. 67 ಮಾಡ್ಕೋಬಹುದು, ರೌಂಡ್ ಆಫ್ ಮಾಡ್ಕೋಬಹುದು. 666 ಹಾಗೇನೆ 5 ಡಿಜಿಟ್ ಬರೆದ್ರು ಆಗುತ್ತೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್.
Then coefficient of mean deviation. Coefficient of mean deviation. In formula, mean deviation by deviations ತಗೊಳ್ಳೋದಕ್ಕೆ ಏನು ತಗೊಂಡ್ವಿ ನಾವು ಎಕ್ಸ್ ಬಾರ್ ಅಲ್ಲಿ deviations ತಗೊಳ್ಳೋದಕ್ಕೆ ಏನು ತಗೊಂಡಿದ್ವಿ ನಾವು we used arithmetic mean. Arithmetic mean ಎಷ್ಟು ಬಂದಿತ್ತು 32. that is arithmetic mean. Arithmetic mean ಅಂತ ಕರಿಬೋದಪ್ಪ mean ಅಂತಾನೆ ಕರಿಬೋದು ಎಕ್ಸ್ ಬಾರ್. ಜಸ್ಟ್ ನಮ್ಮ ಪ್ರಾಬ್ಲಮ್ ನೋಡಿದಾಗ ಇಲ್ಲಿ arithmetic mean 32 ಬಂದಿತ್ತು. ನಾವು ಅಪ್ಲೈ ದ ಫಾರ್ಮುಲಾ 12.1667 mean deviation divided by x bar is equal to 32. Final answer is 0.3802. Calculator lucky you get your answers. Look into our answers. The answers will be same. This is how in the discrete series direct method ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು. ಏನನ್ನ mean deviation and coefficient of mean deviation ನ ಕ್ಯಾಲ್ಕುಲೇಟ್ ಮಾಡೋದು. I repeat. So this is the problem. Discrete series ಅಲ್ಲಿ ಈ ಪ್ರಾಬ್ಲಮ್ಗೆ ನಾವು ಮಾರ್ಕ್ಸ್ ಎಕ್ಸ್ ಅಂತ ತಗೋತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಫ್ ಅಂತ ತಗೋತೀವಿ, ದೆನ್ ಎಫ್ ಇಂಟು ಎಕ್ಸ್ ಮಾಡ್ಕೋತೀವಿ, ಟೋಟಲ್ ಮಾಡಿ ನಾವು ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. 32 ಬಂತು. 32 ತಗೊಂಡು ಅಗೈನ್ ಮಾಡ್ಯುಲರಿಟಿ ಮಾಡಬೇಕಂದ್ರೆ ಎಲ್ಲ ಎಕ್ಸ್ ಅಲ್ಲಿ 32ನ ಮೈನಸ್ ಮಾಡ್ತಾ ಬರಬೇಕು. ಪ್ಲಸ್ ಅಂಡ್ ಮೈನಸ್ ಸೈನ್ಸ್ನ ಇಗ್ನೋರ್ ಮಾಡಿಬಿಡ್ಬೇಕು. ಆಮೇಲೆ ಎಫ್ ಕಾಲಮ್ ಫ್ರೀಕ್ವೆನ್ಸಿ ಕಾಲಮ್ ಮಾಡ್ಯುಲರಿಟಿ ಕಾಲಮ್ ಮಲ್ಟಿಪ್ಲೈ ಮಾಡಿ ಟೋಟಲ್ ತಗೋಬೇಕು. Then again we can apply this formula. Mean deviation is equal to sigma f into modularity by n. Mean deviation ಬಂತು. Mean deviation ಬಂದಿದೆ ಅಂದ್ರೆ coefficient of mean deviation is equal to mean deviation by mean. ಇಲ್ಲಿ deviations ಗೆ mean ಲೆಕ್ಕಕ್ಕೆ ತಗೊಂಡ್ರೆ mean ತಗೊಂಡಿದ್ವಿ, ಇಲ್ಲಿ mean ತಗೊಂಡಿದ್ವಿ. So the answer is 0.3802. ಯಾವುದೇ ಕನ್ಫ್ಯೂಷನ್ ಆಸ್ಪದ ಇಲ್ಲ. Then indirect method ಅಲ್ಲಿ the same problem if we can solve, ಸೇಮ್ ಪ್ರಾಬ್ಲಮ್ ನಾವು ಮಾಡಿದೀವಿ ಅಂತಂದ್ರೆ ಏನ್ ಮಾಡಬಹುದು? ದೇರ್ ಈಸ್ ಲಾಟ್ ಆಫ್ ವರ್ಕ್ ಈಸ್ ರಿಮೂವ್ಡ್. ನೋಡಿ ಇಲ್ಲಿ ಒಂದು ನಿಮಿಷ ಇಲ್ಲಿ ನಾವು ಗಮನಿಸಿದ್ವಿ, ಈ ಎರಡೂ ಕಾಲಮ್ಗಳು ಬೇಕಾಗೇ ಇಲ್ಲ ನಮಗೆ. ವಿ ಡೋಂಟ್ ವಾಂಟ್ ದೀಸ್ ಟೂ ಕಾಲಮ್ಸ್ ಇಫ್ ವಿ ಕ್ಯಾನ್ ಯೂಸ್ ಇಂಡೈರೆಕ್ಟ್ ಮೆಥಡ್ ಫಾರ್ ದ ಸೇಮ್ ಪ್ರಾಬ್ಲಮ್. ನಿಮಗೆ ಗುರ್ತಿರ್ಲಿ, ಎಕ್ಸ್ ತಗೋತೀರಾ, ಎಫ್ ತಗೋತೀರಾ, ಟೋಟಲ್ ಮಾಡಿದ್ರೆ ಎನ್ ಬರುತ್ತೆ, ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡ್ತೀರಾ, ಇಷ್ಟು ತಗೊಂಡ್ರೆ ಎಕ್ಸ್ ಬಾರ್ ಬಂದ್ಬಿಡ್ತು. ಎಕ್ಸ್ ಬಾರ್ ಎಷ್ಟು 32 ಬಂತು. 32 ಬಂದ ತಕ್ಷಣ ಇನ್ನು ಉಳಿದ್ರೆ ಎರಡು ಕಾಲಮ್ಸ್ ಬೇಕಾಗೇ ಇಲ್ಲ ನಮಗೆ ಇಂಡೈರೆಕ್ಟ್ ಮೆಥಡ್ಗೆ. ದೆನ್ ಏನ್ ಮಾಡಬಹುದು? ವಾಟ್ ಈಸ್ ಎಕ್ಸ್ ಬಾರ್? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 32 ಅಲ್ವಾ? 32 ಇಲ್ಲಿ ಎಕ್ಸ್ ಅಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ. 10 ಅಲ್ಲಿ 32 ಇಲ್ಲ, 20 ಇಲ್ಲ, ಈವನ್ ಇನ್ 30 ಆಲ್ಸೋ ದೇರ್ ಇಸ್ ನೋ ಎಕ್ಸ್ ಬಾರ್, ದಟ್ ಈಸ್ 32. 32 30ಕ್ಕಿಂತ ದೊಡ್ಡದು ಅಂದ್ರೆ ಇಯರ್ ವಿ ಕೆನಾಟ್ ಫೈಂಡ್ 32. ಇನ್ 40 ವಿ ಕ್ಯಾನ್ ಫೈಂಡ್ 32. ಹಾಗಾದ್ರೆ here we can make two portions. This is the portion which is the numbers which are greater than the x bar. x bar ಗಿಂತ ಜಾಸ್ತಿ ವೇರಿಯಬಲ್ಸ್ ಇರೋ ಪೋರ್ಷನ್ ಇದು. ಇವು ಕಡಿಮೆ ಇರತಕ್ಕಂಥ ಎರಡು ಭಾಗ ಮಾಡ್ಕೊಂಡ್ವಿ. ದೆನ್ ನಾವು ಟೋಟಲ್ ಮಾಡಿಕೊಂಡು ಈ ಮೂರು ಟೋಟಲ್ ಮಾಡಬೇಕು. ಸಿಗ್ಮಾ ಎಫ್ ಎಕ್ಸ್ ಎ ಅಂತ ಕರಿತೀವಿ ನಾವು. ಸಿಗ್ಮಾ ಎಫ್ ಎಕ್ಸ್ ಎ ಅಂದ್ರೆ ಎಕ್ಸ್ ಬಾರ್ ಗಿಂತ ಜಾಸ್ತಿ ಇರತಕ್ಕಂಥ ಸಂಖ್ಯೆಗಳ ಎಫ್ ಅಂಡ್ ಎಕ್ಸ್ ಕಾಲಮ್ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ಟೋಟಲ್ ಪ್ರಾಡಕ್ಟ್ ಆಫ್ ಎಫ್ ಇಂಟು ಎಕ್ಸ್ ವಿಚ್ ಇಸ್ ಗ್ರೇಟರ್ ದನ್ ಎಕ್ಸ್ ಬಾರ್. ದೆನ್ ಈ ಮೂರನ್ನು ಟೋಟಲ್ ಮಾಡಿ ವಿಲ್ ಗೆಟ್ ದ ಆನ್ಸರ್ 2170. ಹಾಗೇನೆ ಇವು ಮೂರಕ್ಕೂ ಸರಿಯಾಗಿರ್ತಕ್ಕಂಥ ಈ ಮೂರನ್ನ ಟೋಟಲ್ ಮಾಡಿದ್ರೆ ಫ್ರೀಕ್ವೆನ್ಸಿ ಬರುತ್ತೆ ಸಿಗ್ಮಾ ಎಫ್ ಎ. ಸಿಗ್ಮಾ ಎಫ್ ಎ 20, 33, 45 ಬರುತ್ತೆ. ಈ ಮೂರನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಎ 45 ಬಂತು. ಹಾಗೇನೆ ಈ ಮೂರನ್ನು ಟೋಟಲ್ ಮಾಡಿ, ಈ ಮೂರನ್ನು 180, 440, 1050 ಸಿಗ್ಮಾ ಎಫ್ ಎಕ್ಸ್ ಬಿ ಅಂತ ಕರಿತೀವಿ ಇದನ್ನ. ಸಿಗ್ಮಾ ಎಫ್ ಎಕ್ಸ್ ಬಿ ಇಸ್ 1670. ಸಿಗ್ಮಾ ಎಫ್ ಬಿ ಅಂದ್ರೆ ಫ್ರೀಕ್ವೆನ್ಸಿ ಕಾಲ 1, 2, 3 ಈ ಮೂರನ್ನು ಟೋಟಲ್ ಮಾಡಿ, ಈ ಮೂರನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಬಿ ಬರುತ್ತೆ. ಇಟ್ ಈಸ್ ದ ಟೋಟಲ್ 75. ಹೋಗಿತ್ತು. ದಿಸ್ ಈಸ್ ಎನಫ್. ಎರಡು ಕಾಲಮ್ಸ್ ನಾವು ಸೇವ್ ಮಾಡಬಹುದು ಈಗ. Then we can apply this formula. Sigma fxa minus sigma fxb minus of sigma fa minus sigma fb multiplied by mean. ಯಾಕೆ ಮೀನ್ ತಗೊಂಡ್ವಿ? ಮೀನ್ ಅನ್ನ ಡಿವಿಯೇಷನ್ಸ್ ತಗೊಂಡಿದೀವಿ ಅಂತ. ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ನೋಡಿ ನಿಮಗೆ ಮೀನ್ ಡಿವಿಯೇಷನ್ 12.1667 ಬಂದಿದೆ. ಓಕೆ, 12.1667 ಬಂದಿದೆ. ದೇರ್ ಈಸ್ ನೋ ಡೌಟ್.
ಹಿಂದಿನ ನಾವು ಮೆಥಡ್ ಅನ್ನು ನೋಡಿದಾಗ ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಹೋದಾಗ ಇನ್ ಡೈರೆಕ್ಟ್ ಮೆಥಡ್ 12.1667 ಬಂದಿತ್ತು. ಈ ಮೆಥಡ್ ಅಲ್ಲಿ ಕೂಡ ಸೇಮ್ ಬಂದಿದೆ. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಕೂಡ ಸೇಮ್ ಬಂದಿದೆ. ದಿಸ್ ಇಸ್ ಹೌ ದ ಕ್ಯಾಲ್ಕುಲೇಷನ್ಸ್ ಆರ್ ಡನ್ ಥ್ರೂ indirect method, which is an alternative method to direct method to calculate mean deviation. Coefficient of mean deviation ಅಲ್ಲಿ ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಬರುತ್ತೆ. ಈ ಮೆಥಡ್ ಅನ್ನ ಬಳಸೋದ್ರಿಂದ ವಾಟ್ ಈಸ್ ದ ಡಿಫರೆನ್ಸ್ ಅಂದ್ರೆ ನೋಡಿ, ಈ ಎರಡೂ ಕಾಲಮ್ಸ್ ಅಲ್ಲೂ ಲಾಸ್ಟ್ ಅಲ್ಲಿ ಮೋಡ್ ಡಿ ಅಂಡ್ ಮಾಡ್ಯುಲರ್ ಡಿ ಅಂಡ್ ಎಫ್ ಇಂಟು ಮಾಡ್ಯುಲರ್ ಡಿ ಕಾಲಮ್ 2 ಟೈಮ್ ಸೇವ್ ಆಗುತ್ತೆ. ಹಾಗೇನೆ ಇಲ್ಲಿ ನಮಗೆ ಈಸಿಯಾಗಿ ಆನ್ಸರ್ಸ್ ಬರುತ್ತೆ. ಬಟ್ ಇಲ್ಲಿ ಎಕ್ಸ್ ಬಾರ್ 32 ಬಂದಿದ್ದಕ್ಕೋಸ್ಕರ ದೇರ್ ಈಸ್ ನೋ ಡೌಟ್ ಫ್ರಾಕ್ಷನ್ಸ್ ಏನೂ ಬರಲಿಲ್ಲ, ಈಸಿ ಆಯಿತು. ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಇಲ್ಲಿ ತುಂಬಾ ಕಷ್ಟ ಆಗಿರೋದು. ಥ್ಯಾಂಕ್ ಯು ವೆರಿ ಮಚ್.